ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ರಗತಿ ಪದವಿ ಪೂರ್ವ ಕಾಲೇಜಿಂದ 2025-26ನೇ ಸಾಲಿನಲ್ಲಿ ಟಾಪ್ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ಸೊ ಅವರ ಒಂದು ಒಪಿನಿಯನ್ ಅನ್ನು ನಾವು ಕೇಳೋಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಒನ್ ಬೈ ಒನ್ ನಾನು ಒಪಿನಿಯನ್ ಕೇಳ್ತಾ ಹೋಗ್ತೀನಿ. ಅವ್ರ ಒಪಿನಿಯನ್ ನಾವು ನೋಡೋಣ, ಯಾವ ರೀತಿ ಅವರು ಓದ್ತಾ ಇದ್ರು, ಯಾವ ರೀತಿ ಓದಬೇಕಾಗಿದೆ ಅನ್ನುವಂಥ ಒಂದು ಒಪಿನಿಯನ್ ಅನ್ನು ಕೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ನಮಸ್ಕಾರ. ಸೊ ನಾನು ಇವತ್ತು ಈ ಒಂದು ಟಾಪ್ ಏನ್ ಮಾಡಿದಿರಲ್ಲ ಸ್ಕೋರ್ ಟಾಪ್ ಮಾಡ್ಬೇಕಾಗಿತ್ತಂದ್ರೆ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮಿಂದ ನಮ್ಗೆ ಒಪಿನಿಯನ್ ಜೂನಿಯರ್ಸ್ಗೋಸ್ಕರ. ಸೊ ಅವರು ಕೂಡ ಏನ್ ಪ್ರಯತ್ನ ಮಾಡಿದ್ರೆ ನಿಮ್ ತರ ಅವರು ಟಾಪ್ ಆಗ್ಬೋದು, ನಿಮ್ ತರ ಯಾವ ಗ್ಲೋ ಆಗ್ಬೋದು ಅನ್ನುವಂಥ ಒಂದು ಒಪಿನಿಯನ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರು ಮಾಡ್ತೀರಾ ಫಸ್ಟ್? ಹೂಸ್ ರೆಡಿ? ಯಾರು ಇಲ್ವಾ? ಓಕೆ, ಟಾಪರ್ಸ್ ಇಂದ ಬರೋಣ ಆಯ್ತಾ. ಸೊ ಮೊದಲನೇದಾಗಿ ನಾನು ಪ್ರಿಯಾಂಕಾ ಅವ್ರಿಗೆ ಕೇಳ್ತೀನಿ, ನೀವು ಹೆಂಗ್ ಓದ್ತೀರಿ? ಯಾಕಂದ್ರೆ ಹಿಂದಿಯಲ್ಲಿ ಔಟ್ ಆಫ್ ಔಟ್ ಮಾಡಿದ್ರಲ್ಲ, ನಮ್ಮ ಮುಂದಿನ ಸೆಕೆಂಡ್ PUC ಸ್ಟೂಡೆಂಟ್ಸ್ ಕೂಡ ಔಟ್ ಆಫ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ನಿಮ್ ಸಜೆಷನ್ ಏನು? ಯಾವ ರೀತಿ ಹಿಂದಿಯನ್ನ ಓದ್ಬೇಕು? ಬಾಲಗೋಪಾಲ್ ಸರ್ ಔಟ್ ಆಫ್ ಔಟ್ ಮಾಡ್ಬೇಕಾದ್ರೆ ಯಾವ ರೀತಿ ನಿಮ್ಗೆ ಸಜೆಷನ್ಸ್ ಅನ್ನ ಕೊಟ್ಟಿದ್ರು? फर्स्ट ऑफ ऑल गुड मॉर्निंग. सर ने हमें फर्स्ट लेसन बताया, उसके हिसाब से हमने पढ़ा. और फर्स्टली टेक्स्ट बुक, सर ने बोला पहले टेक्स्ट बुक रेफर करो, टेक्स्ट बुक पढ़ने के बाद गाइड. और सर ने हमें बहुत सारे हिंदी में आउट ऑफ आउट स्कोर किया है. थैंक यू. ಸೊ ಹಿಂದಿಯಲ್ಲಿ ಔಟ್ ಆಫ್ ಔಟ್ ಮಾಡಿದಕ್ಕೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಅರ್ಪಿತ್ ಅವರೇ, ನಿಮ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಕ್ ಬಯಸ್ತಾ ಇದ್ದೀನಿ. ಸೊ ಹೌ ಟು ಸ್ಕೋರ್ ಬೆಟರ್? स्कोर करने के लिए बस हमारी मेहनत ही काफ़ी है. जब लेक्चरर का साथ होगा, हम जब जाके पूछेंगे और जब वो हमें समझाएंगे और हम समझेंगे तभी वो हो पाएगा. हम अकेले ये नहीं कर सकते क्योंकि बैकबोन भी ज़रूरी है और हमारे लेक्चरर्स आर लाइक बैकबोन. उनके बिना हम ये नहीं कर सकते थे. सो थैंक यू सो मच. UKF ಮೊದಲಿಗೆ ಅವರು ಅಡ್ಮಿಷನ್ ಮಾಡಿದಾಗ ನಮ್ಗೆ ಅವ್ರ ಹೆಸರು ಪ್ರೊನೌನ್ಸಿಯೇಷನ್ ಮಾಡಕ್ಕೂ ಕೂಡ ಬರ್ತಾ ಇರಲಿಲ್ಲ. ಸೊ ಈಗಂತೂ ಅವರು ಫೇಮಸ್ ಆಗಿದ್ದಾರೆ UKF ಅಂತ ಹೇಳಿನೇ, ಯುಮುಲ್ ಖೈರ್ ಫಾತಿಮಾ ಅವರು. ಇವರು ಕೂಡ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ all subjects I want to say that I didn't focus all subjects throughout the year. I have only focused all subjects just in 2 to 3 months, like model papers and all, and like that way I have reached here. Thank you. ಓಕೆ, ನೆಕ್ಸ್ಟ್ ನಮ್ಗೆ ಓದಿರ್ತಕ್ಕಂಥದ್ದು ಜಾನ್ವಿ ಅವರು ಮಾತಷ್ಟೇ ಅಲ್ಲ, ಸೊ ಸಬ್ಜೆಕ್ಟ್ ಅಲ್ಲಿ ಕೂಡ ಎಕ್ಸ್ಪರ್ಟ್ ಇದ್ರು. ಈಗಲೂ ಕೂಡ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ಅವರಿಗೆ ಗ್ರಿಪ್ ಚೆನ್ನಾಗಿದೆ, ಅದನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಅವರಿಗೆ ನಾನು ಸಬ್ಜೆಕ್ಟ್ ಬಗ್ಗೆ ಕೇಳ್ತಾ ಇಲ್ಲ, ಕಾಲೇಜ್ ಹೇಗಿತ್ತು. ನಾನು ಲೆಕ್ಚರರ್ಸ್ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ಕಾಲೇಜ್ ಹೇಗಿತ್ತು, ಮ್ಯಾನೇಜ್ಮೆಂಟ್ ಹೇಗಿತ್ತು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಏನು ಅನ್ನುವಂಥದ್ದು ಅವ್ರ ಕಡೆ ಕೇಳಿ ತಿಳ್ಕೊಳ್ಳೋಣ. ಫಸ್ಟ್ ಪ್ರಗತಿ ಅಂದ್ರೇನೆ ಅಭಿವೃದ್ಧಿ. ಅಲ್ಲಿಂದ ಹೆಸರಿನಿಂದಾನೇ ಚಾಲು ಆಗ್ಯದ. ಏನಂದ್ರೆ ಅಭಿವೃದ್ಧಿ ನಾವು ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂದ್ರೆ ಫಸ್ಟ್ ನೇಮ್ ಇಂದ. ನಮ್ಮ ಹೆಸರು ಚಲೋ ಇತ್ತು ಅಂದ್ರೆ ನಾವು ಚಲೋ ಇದ್ದಂಗನೆ. ನಾವು ಚಲೋ ಇದ್ರೆ ಮಾತ್ರ ನಮ್ಮ ಹೆಸರು ಚಲೋ ಅದ ಅಂತ ಹೇಳ್ತಾರ. ಯಾಕಂದ್ರೆ ಪ್ರಗತಿ ಅನ್ನೋದು ಅಭಿವೃದ್ಧಿ ತರ್ತದ. ಅದ್ರಲ್ಲಿ ಪ್ರಗತಿ ಹೆಂಗದ ಅಂದ್ರೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲ, ಅದೊಂದು. ಮತ್ತೊಂದು ಏನಂದ್ರೆ ಅಂದ್ರೆ ಬಹಳ ಕಾಲೇಜಲ್ಲಿ ಹೊರಗಡೆ ಇದ್ರೂ ಗ್ರೌಂಡ್ ಇರಲ್ಲ ಅಷ್ಟೊಂದು, ಆದ್ರೆ ಪ್ರಗತಿಯಲ್ಲಿ ಅದು ಇಲ್ಲ. ಯಾಕಂದ್ರೆ ಪ್ರಗತಿಯಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ಬಟ್ ಗ್ರೌಂಡ್ ದೊಡ್ಡದಾಗಿದೆ. ನಾವು ಸ್ಪೋರ್ಟ್ಸ್ ಅಲ್ಲಿ ಬಹಳ ಕಾಲೇಜ್ ಮುಂದುವರೆದಿದೆ. ಅಂದ್ರೆ ಎಲ್ಲರೂ ಅನ್ಕೋತಾರ, ಅಂದ್ರೆ ಬೇರೆ ಕಡೆ ನೋಡಿದಾಗ ಕಾಲೇಜಲ್ಲಿ ಓದೋದಷ್ಟೇ, ಸ್ಪೋರ್ಟ್ಸ್ ಇಲ್ಲ, ಯಾವುದೇ ಪ್ರೋಗ್ರಾಮ್ ಇಲ್ಲ, ಯಾವುದೇ ಏನಿಲ್ಲ. ಮಕ್ಕಳಿಗೆ ಓದು ಅಂದ್ರೆ ಅದು ಒತ್ತಡ ಆಗ್ತದ. ಅದಕ್ಕಾಗಿ ಆದ್ರೆ ನಮ್ಮ ಪ್ರಗತಿಯಲ್ಲಿ ಹಂಗಲ್ಲ. ಪ್ರಗತಿಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದೆ ಎಲ್ಲ. ಅಂದ್ರೆ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೆ ಅಲ್ಲಿ ವಿತ್ ಅವ ಮತ್ತೆ ಇದು ಅಂದ್ರೆ ಕಾಲೇಜ್ ಚಲೋ ಇಲ್ಲ ಅನ್ನಂಗಿಲ್ಲ. ಎಲ್ಲ ನಾವು ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಪ್ರಗತಿ ಅಂದ್ರೆ ಅಭಿವೃದ್ಧಿ. ಹೇಳಿದನಲ್ಲ, ಎಲ್ಲ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಆಗ್ತದ. ಅದ್ರಿಂದ ಹೇಳ್ತೀನಿ, ಪ್ರಗತಿ ಇಸ್ ದ ಬೆಸ್ಟ್ ಕಾಲೇಜ್ ಇನ್ ಮೈ ಲೈಫ್. ಪ್ರಗತಿಯ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಜಾನ್ವಿ. ನೆಕ್ಸ್ಟ್, ಸೈಲೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎಜುಕೇಶನ್ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಸೈಲೆಂಟ್ ಜೊತೆ ಅವರು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನ ನಾನು ಜಾಸ್ತಿ ನೋಡ್ತಾ ಇದ್ದೆ. ಸೊ ಈ ರೀತಿ ಸ್ಕೋರ್ ಮಾಡ್ಬೇಕಾದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಸ್ಕೋರ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಜೂನಿಯರ್ಸ್ಗೋಸ್ಕರ ಒಂದು ಒಪಿನಿಯನ್. ಫಸ್ಟ್ ಆಫ್ ಆಲ್ ಯು ಪ್ರಿಫರ್ ದ ಮಾಡೆಲ್ ಪೇಪರ್ಸ್ ಆ್ಯಂಡ್ ದ ಬ್ಲೂ ಪ್ರಿಂಟ್ಸ್. it is not hard to get good marks. Just you have to be focused and continuation is the most, and by that you can score good. Thank you.
ಪ್ರಾಕ್ಟೀಸು ಮಾಡೋದಷ್ಟೇ ಅಲ್ಲ, ಪ್ರಾಕ್ಟೀಸ್ನ ಜೊತೆಗೆ ರೆಗ್ಯುಲರ್ ಆಗಿ ಕಾಲೇಜ್ಗೆ ಅಟೆಂಡ್ ಆಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ದು ಯಾವ ರೀತಿ ಓದಬೇಕು ಅನ್ನೋಂಥದ್ದನ್ನು ನಮ್ಮ ನಾರಾಯಣ್ ಅವ್ರು ತೋರಿಸಿದ್ದಾರೆ. ಸೊ ನಾರಾಯಣ್ ಅವರಿಗೆ ಈ ಕಾಲೇಜ್ ಹೆಂಗೆ ಅನಿಸ್ತಿತ್ತು, ಏನಾದರೂ ಚೇಂಜಸ್ ಮಾಡಬೇಕಾ, ಸೊ ಏನಾದ್ರು ಚೇಂಜ್ ಮಾಡಬೇಕಾಗಿತ್ತು ನಿಮ್ಮ ಸಜೆಷನ್ ಏನು ಕಾಲೇಜಲ್ಲಿ? ನಾನು ಏನು ಹೇಳ್ತಾರ ಅದು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಮ್ ಇದೆ, ಇನ್ನು ಒಂದು ರೌಂಡ್ ಪ್ರಶ್ನೆಗಳನ್ನ ಮಾತ್ರ ಕೇಳ್ತೀನಿ, ಇನ್ನು ಒಂದೇ ಒಂದು ರೌಂಡ್. ಅದಾದ ನಂತರ ರಾತ್ರಿ 12ವರೆಗೆ ಹೋದ್ರಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ತಗೋಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಒಳ್ಳೆ ಪ್ರೊಫೆಷನಲ್ ಕೋರ್ಸ್ ಅನ್ನ ಮಾಡಬೇಕಾಗಿದೆ. ಸೊ ನೀವು ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ದೀರಿ, ಯಾವ ಕೋರ್ಸ್ ಮಾಡ್ಬೇಕಂತ ಈಗಲಿಂದ ಟ್ರಯಲ್ ಅಲ್ಲಿ ಇದ್ದೀರಿ? ಭಾಳ ಜನ ಹೇಳ್ತಾರೆ ಸರ್ ನೋಡೋಣ CET ರ್ಯಾಂಕ್ ಬರಲಿ, CET ರ್ಯಾಂಕ್ ಬಂದ ನಂತರ ಏನಾಗುತ್ತೆ ಅದ್ರ ಆದ ನಂತರ ನಾವು ಏನ್ ಕೋರ್ಸ್ ಮಾಡ್ಬೇಕು ಡಿಸೈಡ್ ಮಾಡ್ತೀವಿ ಅಂತಾರೆ. ಸೊ ನಾವು ಇಷ್ಟು ವರ್ಷಗಳಿಂದ ನೋಡ್ಕೋತಾ ಬರ್ತಾ ಇದೀವಲ್ಲ, ಅದು ಒಂದು ರಾಂಗ್ ಒಪಿನಿಯನ್. ನಾನು CET ಮೇಲೆ ಡಿಪೆಂಡ್ ಆಗ್ತೀನಿ, ನೀಟ್ ಮೇಲೆ ಡಿಪೆಂಡ್ ಆಗ್ತೀನಿ ಅಂದ್ರೆ ಆಗಲ್ಲ. ಸೊ ಪರ್ಟಿಕ್ಯುಲರ್ ಒಂದು ಪ್ರಯಾರಿಟಿ ಲಿಸ್ಟ್ ಮಾಡ್ಕೊಂಡಿರ್ಬೇಕು. ನಾನು ಫಸ್ಟ್ ಇಂಜಿನಿಯರಿಂಗ್ ಮಾಡ್ತೀನಿ, ನೆಕ್ಸ್ಟ್ ಅಗ್ರಿಕಲ್ಚರ್ ಮಾಡ್ತೀನಿ, ನೆಕ್ಸ್ಟ್ ವೆಟರ್ನರಿ ಮಾಡ್ತೀನಿ, ಇದು ಸಿಗ್ಲಿಲ್ಲ ಅಂದ್ರೆ ಇದು ಸಿಗ್ಲಿಲ್ಲ ಅಂದ್ರೆ ಇದು, ಈ ರೀತಿ ಒಂದು ಪ್ರಯಾರಿಟಿ ಲಿಸ್ಟ್ ಅನ್ನ ಮಾಡ್ಕೊಂಡು ಇಟ್ಟಿರ್ಬೇಕು ಬಿಫೋರ್ CET ರಿಸಲ್ಟ್. ಅದಾದ ನಂತರ ಹಿಂಗ್ ಮಾಡಿದ್ರೆ ಮಾತ್ರ CET ರಿಸಲ್ಟ್ ಬಂದು ನೀವು ಏನ್ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆ ಕೋರ್ಸ್ ಸೆಲೆಕ್ಟ್ ಮಾಡ್ಬೇಕು. ಆ ಕೋರ್ಸ್ ಸಿಕ್ಕರೆ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕೋರ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ನಾನು CET ಮೇಲೆ ಡಿಪೆಂಡ್ ಆಗ್ತೀನಿ, CET ಬಂದ ನಂತರ ನಾನು ಯಾವ್ದಾದ್ರು ಹಾಕ್ತೀನಿ ಅಂದ್ರೆ ನೀವು ಎಲಿಜಿಬಲ್ ಆಗಿರ್ತೀರ. ನಿಮ್ಗೆ ಆಲ್ರೆಡಿ ಹನುಮಂತರಾವ್ ಗೊಂಗ್ಲೆ ಸರ್ ಒಂದ್ಸ್ ಎಕ್ಸಾಂಪಲ್ ಹೇಳಿದ್ರು, ಹೌದಾ? ನೀವು ಎಲಿಜಿಬಲ್ ಇರ್ತೀರಾ, ನಿಮ್ಮ ಒಂದು ಸ್ಮಾಲ್ ಮಿಸ್ಟೇಕ್ ಇಂದ ಸಿಗಲ್ಲ. ಹಂಗಾಗಿ ನೀವ್ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ, ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಒಬ್ರೊಬ್ರು ಎಲ್ಲರೂ ಕೂಡ ನಿಮ್ಮ ಒಪಿನಿಯನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಆ ವರ್ಷ ನೀಟ್ ಆಯ್ತು, ಓಕೆ, ನೀಟ್ ಆಗ್ಲಿ ಅಂದ್ರೆ ಡೈರೆಕ್ಟ್ ಆಗಿ BSc ಹೋಗ್ಬಿಡ್ತಾರೆ. ಜನರಲ್ BSc CBZ ಆಗಿರ್ಬೋದು, PCM ಆಗಿರ್ಬೋದು, BSc ಕೋರ್ಸಿಗೆ ಹೋಗ್ತಾರೆ. ಬಟ್ ನಮ್ಮ ರೀಸನ್ ಅಲ್ಲಿ ಜಾಸ್ತಿ ಜನ ಲಾಂಗ್ ಟರ್ಮ್ ಹೋಗಲ್ಲ. ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನಂದ್ರೆ, ನಿಮ್ಗೆ ಏನಾದ್ರು ನೀಟ್ ಮಾಡ್ಲೇಬೇಕಾಗಿತ್ತು ಅಂದ್ರೆ ಆ ವರ್ಷ ಆಗ್ಲಿಲ್ಲ ಅಂದ್ರೆ ಎದೆಗುಂದದೆ ಡೈರೆಕ್ಟ್ ಆಗಿ BSc ಮಾಡಲಾರ್ದೆ 1 year ಲಾಂಗ್ ಟರ್ಮ್ ಒಳ್ಳೆ ಕಾಲೇಜ್ ಅನ್ನು ಹುಡ್ಕೊಂಡು ಲಾಂಗ್ ಟರ್ಮ್ ಹೋಗುವಂತದ್ದು ಬೆಟರ್. ಸೊ ನೆಕ್ಸ್ಟ್ ಪ್ರಿಯಾಂಕಾ ಅವರೇ, ನೀವೇನ್ ಮಾಡ್ಬೇಕಂತ ಥಿಂಕ್ ಮಾಡ್ತಾ ಇದ್ದೀರಾ, ಏನ್ ಡಿಸೈಡ್ ಮಾಡಿದೀರಾ? 2-3 options, veterinary or if it doesn't, pharmacy. ನನ್ನ ಮಗಳು ಡಾಕ್ಟರ್ ಆಗ್ತಾಳ, ನನ್ಗ ನೋಡ್ತಾಳ, ನನ್ನ ಮಗಳು ಡಾಕ್ಟರ್ ಆಗ್ತಾಳ, ನನ್ಗ ನೋಡ್ತಾಳ ಅಂತ. ಅದೊಂದು ಇನ್ನ ಡಾಕ್ಟರ್ ಆದ್ರೆ ಅಂದ್ರೆ ನಮ್ಮ ಪಪ್ಪ ಅವ್ರ ಅವ್ರನ್ನ ಉಳಿಸಿಲ್ಲ, ಬಟ್ ಅಂತವ್ರನ್ನ ಎಷ್ಟು ಜನನ ಉಳಿಸ್ತೀನೇನೋ ಅನ್ನೋ ರೀಸನ್, ಇನ್ನೊಂದು ನಮ್ಮ ಪಪ್ಪಗ ಇಷ್ಟ ಆದ ಅನ್ನೋ ರೀಸನ್ ಇಂದ ನಾನು ಡಾಕ್ಟರ್ ಆಗ್ಬೇಕು ಅಂತಾನೆ ಫಿಕ್ಸ್ ಆಗೀನಿ. ಥ್ಯಾಂಕ್ ಯು. ಆಗಿತ್ತು ಬಹಳಷ್ಟು ಜನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ತಾವಲ್ಲ. ಈಗ ಅವ್ರು ಹೇಳಿದ್ರು ಸಡನ್ಲಿ ಅವರು ಪೇರೆಂಟ್ ತೀರ್ಕೊಂಡ್ರು. ಇಂಥ ಇನ್ಸಿಡೆಂಟ್ಗಳಾದಾಗ ಯಾವ ರೀತಿ ಇಮಿಡಿಯೇಟ್ ಆಗಿ ಅದರಿಂದ ಹೊರಗಡೆ ಬಂದು ಮತ್ತೆ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಆ ರೀತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು? ಎಲ್ಲರಿಗೂ ಇರುತ್ತೆ ಅಂದ್ರೆ ಫ್ಯಾಮಿಲಿಯಲ್ಲಿ ಅಷ್ಟು ದಿನ ಎಲ್ಲ ಒಂದೇ ತಲೆ ಇದ್ದು ಒಂದೇ ತಲೆ ಮಾಡಿದವಾಗ ಸಡನ್ ಆಗಿ ಇಲ್ಲ ಅಂದ್ರೆ ನೋವು ಆಗುತ್ತೆ. ಆದ್ರೆ ಅದನ್ನ ನೋಡ್ಕೋತಾನೆ ಕುಂತ್ರೆ ನಮ್ದು ಮುಂದಿನ ಫ್ಯೂಚರ್ ಹಾಳಾಗ್ತದ. ಯಾಕಂದ್ರೆ ಈಗ ನಾನು ಹಂಗೆ ನಾನು ಸಫರ್ ಆಗೀನಿ 3 months 4 months ತನ ಸರ್ ಅವ್ರನ್ನ ನೋಡ್ಯಾರ ಗ್ಲುಕೋಸ್ ಹಚ್ಕೋದು. ಬಟ್ ಆಫ್ಟರ್ ನನ್ಗೆ ಎಲ್ಲರೂ ಹೇಳಿದ್ರು, ಸರ್ ಅವರು ಮನೆಗ ಪೇರೆಂಟ್ಸ್ ಎಲ್ಲರೂ ಹೇಳಿದ್ರು, ನೀನೇ ಹಿಂಗೆ ಸಫರ್ ಆದ್ರೆ ನಿಮ್ ಪಪ್ಪನ್ ತರ ನಿನ್ಗೆ ಏನಾದ್ರು ಆದ್ರೆ ಅದ್ ನಿಮ್ ಮಮ್ಮಿ ನಿಮ್ ಅಣ್ಣ ಹೆಂಗಿರ್ಬೇಕು ಅಂತ ಹೇಳಿದ್ರು. ಅವಾಗ ನಾನ್ ಫಿಕ್ಸ್ ಆದೆ, ನಮ್ ಪಪ್ಪ ನಾನ್ ಡಾಕ್ಟರ್ ಆದ್ರೆ ನಮ್ ಪಪ್ಪ ಅಂತವ್ರನ್ನ 10 ಮಂದಿನ ಉಳಿಸಿದ್ರೆ ಆಯ್ತು, ನಮ್ ಪಪ್ಪ ಇದ್ದಂಗೆ ನನ್ಗ ಅಂತ ಅವ್ರ ಆಶೀರ್ವಾದ ನನ್ಗೆ ಯಾವಾಗ್ಲೂ ಇರ್ತದ. ಯಾಕಂದ್ರೆ ಅವ್ರು ಇಲ್ಲಿ ಇಲ್ಲ, ಬಟ್ ಮ್ಯಾಲಿಂದ ಆದ್ರೆ ನೋಡ್ತಾನೆ ಇರ್ತಾರ, ಯಾಕಂದ್ರೆ ನನ್ ಮಗಳು ಇಷ್ಟು ಬಂದಾಳ ಅಂತ. ನಂದು 2nd PUC ಅಲ್ಲಿ ಟಾಪ್ ಬಂದಾಗನು ಅವ್ರು ಇರ್ತಾರ ಅಂತ ಬಹಳ ಖುಷಿ ಇತ್ತು. ಬಟ್ ಸಡನ್ ಆಗಿ ಹಂಗಾಯ್ತು. 10th ಅಲ್ಲಿ ಸುಮ್ನೆ 88 ಬಂದಿದೆ, ಆದ್ರೆ ಸ್ಕೂಲ್ ಟಾಪ್ ಅದೇ, ಆದ್ರೆ 88 ಬಂದಿದೆ. ಆದ್ರೆ ನಮ್ಮ ಪಪ್ಪ ಎಷ್ಟು ಖುಷಿ ಅಂದ್ರೆ ಎಲ್ಲರಿಗೆ ನಮ್ಮ ಮನೆ ಮುಂದೆ ಎಲ್ಲರಿಗೆ ಹೇಳಿದ್ರು, ನನ್ ಮಗಳದ್ದು ಇಷ್ಟು ಬಂತು, ಆಕಿನೇ ಫಸ್ಟ್ ಅಂತ. ಅದೇ ಹೇಳ್ತೀನಿ, ನಾವು ಚಲೋ ಓದಿದ್ರೆ ಅವ್ರು ಎಲ್ಲಿದ್ರೇನು ನಮ್ಗೆ ಆಶೀರ್ವಾದ ಕೊಡ್ತಾರ. ಅದ್ರಿಂದ ರಿಯಲೈಸ್ ಆಗ್ಬೇಕು. ಯಾಕಂದ್ರೆ ನಮ್ ಮುಂದಿನ ಫ್ಯೂಚರ್ ಬೇಕಾದ್ರೆ ನಾವೀಗ ಸ್ಟ್ರಾಂಗ್ ಆಗಿ ಇರ್ಬೇಕು. ಹಂಗೆ ನಾವು ಅಳ್ಕೋತಾ ಕುಂತ್ರೆ ಮಮ್ಮಿನೂ ಸಫರ್ ಆಗ್ತಾರ, ಇದ್ದ ಪೇರೆಂಟ್ಸ್ನು ಸಫರ್ ಆಗ್ತಾರ. ಅವ್ರನ್ನ ನೋಡಿದ್ರು ನಾವು ಸ್ಟ್ರಾಂಗ್ ಆಗ್ಬೇಕು. ನಮ್ಮ ಪಪ್ಪನ ಹೆಸರು ನಾವು ಉಳಿಸ್ಬೇಕು ಅಂತ ನಮ್ ತಲೆಗ ಒಂದು ಫಿಕ್ಸ್ ಆಗ್ಬೇಕು. ಅವಾಗನೇ ನಾವು ಅಂದ್ರೆ ಮರ್ತೋಗ್ಲಕ್ಕ ಆಗಲ್ಲ, ಅದು ಜೀವನ ಪೂರ್ತಿ ಇದ್ರು ಮರ್ತೋಗಕ ಆಗಲ್ಲ. ಬಟ್ ಅದನ್ನ ನೋಡ್ಕೋತಾನೆ ಕುಂತ್ರೆ ಮುಂದಿನ ಜೀವನ ಹಾಳಾಗ್ತದ. ನೀವೇನ್ ಥಿಂಕ್ ಮಾಡ್ತಾ ಇದೀರಾ, ಏನ್ ಮಾಡ್ಬೇಕಂತ ಹೇಳಿ? मेरा इन सबसे उल्टा है. बचपन से मेरा सपना था कि मैं इंजीनियर बनूं, पर अब सब बोलते हैं कि इंजीनियर में कुछ नहीं है, दूसरा करो. तो गाइडेंस देने वाले ज़्यादा लोग नहीं है हमारे पास, तो मुझे गाइडेंस चाहिए. पर हमारे नानू बोलते थे कि तू BAMS कर,
तो मैं अब वही गोल रख ली हूँ कि BA-MSc करेंगे। जस्ट बिफोर एग्ज़ाम्स मेरे नानू की डेथ हो गई, तो अब मेरे पेरेंट्स बोलते हैं कि उनका सपना पूरा करो। बस वही एक ये है कि उनका सपना पूरा करना है। ನಮ್ಮ ರೀಜನಲ್ಲಿ ಸ್ಪೆಷಲಿ ಡಾಕ್ಟರ್ ಅಂದ್ರೆ ಬರೀ MBBS ಮಾತ್ರ ಥಿಂಕ್ ಮಾಡ್ತಾರೆ. MBBS ಅಷ್ಟಲ್ಲ, ಸೊ MBBS ನಂತರ ನಮಗೆ BAMS ಇದೆ, BHMS ಇದೆ, BYMS ಇದೆ, ಸೊ ಇನ್ನು BUMS ಇದೆ, ಹಲವಾರು ಕೋರ್ಸ್ಗಳಿದಾವೆ. ಡಾಕ್ಟರ್ ಆಗ್ಬೇಕಂದ್ರೆ ಯಾವುದೇ ಕೋರ್ಸ್ ಮಾಡಿದ್ರು ನಡೆಯುತ್ತೆ. ಸೊ ಅದರಲ್ಲಿ ವೆಸ್ಟರ್ನ್ ಮೆಡಿಸನ್ಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇದೆ ನಮ್ಮ ಸೊಸೈಟಿಯಲ್ಲಿ. ಸೊ ವೆಸ್ಟರ್ನ್ ಮೆಡಿಸನ್ ಸಿಗ್ಲಿಲ್ಲ ಅಂದ್ರೆ ನೀವು ಎದೆಗೊಂದದೆ ಐದರ್ ನೀವು ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ಬೋದು, ಇಲ್ಲಾಂದ್ರೆ BHMS BMS ಡೆಫಿನೆಟ್ಲಿ ಟ್ರೈ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಒಂದು ದಿನ MBBS ಆಗಿರ್ಬೋದು, BHMS ಆಗಿ ಇವೆರಡು ಬಿದ್ರು ಕೂಡ BAMS ಬೀಳಲ್ಲ ಆಯುರ್ವೇದಿಕ್ ಮೆಡಿಸಿನಲ್ ಸಿಸ್ಟಮ್. ಯಾಕಂದ್ರೆ ಈ ಒಂದು ವೆಸ್ಟರ್ನ್ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ಸ್ ಆಗೋಕೆ ಸ್ಟಾರ್ಟ್ ಆಗಿದಾವೆ ಆಲ್ರೆಡಿ. ಸೊ ಫ್ಯೂಚರ್ ಅಲ್ಲಿ ಕೂಡ ಈ ಒಂದು ಮೆಡಿಸಿನ್ಸ್ ತಗೊಳ್ತಾ ಡ್ಯಾಮೇಜ್ ಆಗುವಂತ ಚಾನ್ಸ್ ಇದ್ದೇ ಇದೆ. ಸೊ ಅದಾದ ನಂತರ ಅದನ್ನ ರಿಕವರ್ ಮಾಡೋಕೆ ಮತ್ತೆ ಆಯುರ್ವೇದಿಕ್ಗೆ ಬರಬೇಕು. ಆಯುರ್ವೇದಿಕ್ ಬರ್ಬೇಕಾದ್ರೆ BMS ಕೋರ್ಸ್ದವರು ಯಾವತ್ತಿದ್ರು ಉಳಿತಾರೆ. ಸೊ ನಮ್ ಸಜೆಷನ್ಸ್ ಕೂಡ ಅದು, ನೀವು ಯಾವತ್ತು ನೀವು ಡಾಕ್ಟರ್ ಆಗ್ಬೇಕು ಅಂತಿತ್ತಂದ್ರೆ ಮೊದಲ ಪ್ರಯತ್ನ MBBS ಗೆ ಕೊಡಿ, ವೆಸ್ಟರ್ನ್ ಸಿಸ್ಟಮ್ಗೆ. ಅದಾದ ನಂತರ BAMS ಗೆ ಕೊಡಿ ಸೆಕೆಂಡ್ ಪ್ರಿಫರೆನ್ಸ್, ನಂತರ BHMS ಗೆ ಕೊಡಿ. ಸೊ ಪ್ರಯತ್ನ ಮಾಡಿ, ಡೆಫಿನೆಟ್ಲಿ ಆಗುತ್ತೆ. BAMS ಸಿಗ್ಲಿ ಅನ್ನೋಂತ ನಾವು ಹಾರೈಸ್ತೀವಿ. ಸೊ ನೆಕ್ಸ್ಟ್ ಸ್ನೇಹ ಅವ್ರೆ, ನೀವೇನ್ ಮಾಡ್ಬೇಕಂತ ಥಿಂಕ್ ಮಾಡಿರಿ? ಸರ್, ಎಲ್ಲರೂ ಡಾಕ್ಟರ್ ಇಂಜಿನಿಯರೇ ಆಗ್ತಾರ, ಅದಕ್ಕೆ ನಾನು ಬೇರೆ ಕೋರ್ಸ್ ಮಾಡೋದಂತ ಇದು ಮಾಡೀನಿ. ನನ್ಗೆ ಬಯಾಲಜಿ ಇಷ್ಟ, ಬಟ್ ಐ ಡರೆಂಟ್ ಮಾಡಿಲ್ಲ ಬಯಾಲಜಿದಾಗ, ಬಟ್ ಐ ವಾಂಟ್ ಟು ಚೂಸ್ ಬಯಾಲಜಿ. ಐ ಲೈಕ್ ರಿಸರ್ಚ್ ಇನ್ some of the that living organisms, so I want to be like to in biotechnology or bioinformatics. ಸ್ಪೆಷಲಿ ಇನ್ಫಾರ್ಮ್ಯಾಟಿಕ್ಸ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ಇನ್ಫಾರ್ಮೇಷನ್ ಸೈನ್ಸ್ ಇಂದ ಬಯಾಲಜಿ, ದಟ್ ಮೀನ್ಸ್ ನಿಮ್ಮ ಜೀನೋಮ್ ಏನಿದೆ, ಜೆನೆಟಿಕ್ಸ್ ಏನಿದೆ, ಕಂಪ್ಲೀಟ್ ಆಗಿ ಜೆನೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಬಯೋಇನ್ಫಾರ್ಮ್ಯಾಟಿಕ್ಸ್. ಸೊ ಅದಕ್ಕೆ ಬಹಳಷ್ಟು ಸ್ಕೋಪ್ ಇದೆ. ಬಯೋಇನ್ಫಾರ್ಮ್ಯಾಟಿಕ್ಸ್ ಕೂಡ ಬಹಳಷ್ಟು ಸ್ಕೋಪ್ ಇದೆ. ಯಾಕಂತದ್ದು ಏನಂದ್ರೆ ಬಯೋಇನ್ಫಾರ್ಮ್ಯಾಟಿಕ್ಸ್ದವರು DNA, ಸೊ DNA ಬಗ್ಗೆ ಕಂಪ್ಲೀಟ್ ಆಗಿ ಜೀನೋಮ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಇದಕ್ಕೆ ಸ್ಕೋಪ್ ಇದೆ. ಬಹಳಷ್ಟು ಕಡಿಮೆ ಜನ ಮಾಡ್ತಾರೆ. ಸೊ ಯು ಕ್ಯಾನ್ ಡೂ. ಸೊ ಬಯೋಇನ್ಫಾರ್ಮ್ಯಾಟಿಕ್ಸ್ 2-3 ಇಂಜಿನಿಯರಿಂಗ್ ಅಲ್ಲಿ ಇದೆ, ಕಾಮನ್ BSc ಅಲ್ಲಿ ಕೂಡ ಬಯೋಇನ್ಫಾರ್ಮ್ಯಾಟಿಕ್ಸ್ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಸ್ಕೋಪ್ ಕಡಿಮೆ ಇದೆ. ಸೊ ಅದರ್ ಸ್ಟೇಟ್ ಅಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಲೈಫ್. ಆಫ್ಟರ್ ದಟ್ ಯು ಕ್ಯಾನ್ ಡೂ ದ ರಿಸರ್ಚ್. ಓಕೆ, ನೆಕ್ಸ್ಟ್ ವಿನೋದ್, ನೀವೇನ್ ಮಾಡ್ಬೇಕಂತ ಅನ್ಕೋತಾ ಇದ್ದೀರಾ? ಕೂಡ ಇಂಜಿನಿಯರಿಂಗ್ ಮಾಡ್ತಾರೆ, ಅದ್ರಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಯಾವುದು? ಬರೀ ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಇವು ಮೂರೇ ಜಾಸ್ತಿ ಪ್ರಿಫರ್ ಕೊಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಈಗೇನು ಈ ಪ್ರೆಸೆಂಟ್ ಜನರೇಷನ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಮೇಜ್ ನೋಡ್ತಾ ಇದ್ದೀರಾ, ಈ ಇಮೇಜ್ ಕೂಡ AI ಜನರೇಟೆಡ್. So there are 2 types of AI will be there. So if you are going to do the engineering in AI, so generative AI and robotics AI ಅಂತಿದೆ. ಸೊ ಅದರಲ್ಲಿ ಬೆಟ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆಲ್. ಎಲ್ಲರೂ ಕೂಡ ಇವತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಮಾಡಿಸ್ಕೊಂಡಂತ ನಮಗೂ ಸ್ವಲ್ಪ ಕಂಟೆಂಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ